ಅಪ್ಪ ಅಮ್ಮ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ ಸ್ಟೇಷನ್ಗೆ. ಸೊ ಹಂಗೆ FIR ಕಾಪಿ ತಂದ್ರೆ ಹೆಂಗಸರು ಕಳ್ರ ಅಯ್ಯಪ್ಪ ನನಗೆ. ನಮ್ಮಮ್ಮ ಫೋನ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಇವಾಗೆ ಬುಕ್ ಮಾಡ್ತೀನಿ ನೋಡೋಣ. ಇದು ಆಕ್ಚುಲಿ ಚೆನ್ನಾಗಿರೋ. ಹೇ ಗಾಯ್ಸ್, ವೆಲ್ಕಮ್ ಟು ಗೋ ವಿತ್ ರಾಜು ಚಾನಲ್. ಗಾಯ್ಸ್, ಗೋ ವಿತ್ ರಾಜು ಚಾನಲ್ಗೆ ಸುಸ್ವಾಗತ ಎಲ್ಲರಿಗೂ. ಗಾಯ್ಸ್, ಇವತ್ತೊಂದು ಒಳ್ಳೆ ಸೀನ್ ಆಗ್ಬಿಟ್ಟಿದೆ. ಏನಂದರೆ ನಮ್ಮಮ್ಮ ಫೋನ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಆಫೀಸಿಂದ ಕೆಲಸದಿಂದ ಬರೋವಾಗ ಬಸ್ಸಲ್ಲಿ ಬರೋವಾಗ ಯಾರೋ ಎತ್ಬಿಟ್ಟಿದ್ದಾರೆ ಫೋನ್ ಮಾಡೋಣ ಅಂತ ಅಪ್ಪ ಫೋನ್ ಮಾಡೋಣ ಅಂತ ತೆಗೆದ್ರಂತೆ. ನೋಡಿದ್ರೆ ಬ್ಯಾಗಲ್ಲಿ ಫೋನ್ ಇಲ್ಲ. ಸೊ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರೆ. ಇವತ್ತು ಬಂದರೆ ಪೇಮೆಂಟ್ ಬಂದಿದೆ, ಸುಮ್ಮನೆ ಫೋನ್ಪೇ ಎಲ್ಲ ಇದೆ ಅದರಲ್ಲಿ, ಹಂಗೆ ಹಿಂಗೆ ಅಂತ ಭಯ ಪಟ್ಬಿಟ್ಟಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ ಈ ಕಡೆ ಏನು ಮಾಡೋಕ್ಕಾಗಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಾವೆ, ಲೈಫೇ ಇಲ್ಲ. ಎತ್ಕೊಂಡು ಅವ್ನಿಗೆ ಅಟ್ಲೀಸ್ಟ್ ಅದರಿಂದ ಏನೋ ಊಟ ತಿನ್ಕೊಳ್ಳಿ, ಇನ್ನೇನು ಸಿಗಲ್ಲ ಅದು. ಯಾಕಂದರೆ ಆಲ್ಮೋಸ್ಟ್ ನಾನು ಬ್ಲಾಕ್ ಮಾಡಿಸ್ತೀನಿ, ಫೋನೇ ಬ್ಲಾಕ್ ಮಾಡಿಸ್ತಾ ಇದ್ದೀನಿ. ಸೊ ಅಪ್ಪಗೆ ಹೆಂಗೂ ಗೊತ್ತಿರೋ ಯಾರೋ ಪೊಲೀಸರು ಇದ್ದಾರೆ, ಹೋಗಿ ಅಪ್ಪ ಅಮ್ಮ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ ಸ್ಟೇಷನ್ಗೆ. ಸೊ ಹಂಗೆ FIR ಕಾಪಿ ತಂದರೆ ನಾನು ಇವಾಗೆ ಬ್ಲಾಕ್ ಹಾಕ್ಬಿಟ್ರೆ ಒಂದು 24 hours ಬ್ಲಾಕ್ ಆಗಿಬಿಡುತ್ತೆ. ಮತ್ತು ನಂಬರನ್ನು ಬ್ಲಾಕ್ ಮಾಡಿಸ್ಬಿಡ್ತೀನಿ. ಏನಂದರೆ ಪಾರ್ಟ್ಸ್ ಎಲ್ಲ ಎತ್ಕೊಂಡು ಚೇಂಜ್ ಮಾಡ್ಕೊಬೋದು. ಬಟ್ ಆ ಫೋನ್ ಏನು ಅಷ್ಟು ಕಾಸ್ಟ್ಲಿ ಫೋನು ಅಲ್ಲ ಹಂಗೆ ನೋಡೋಕೆ ಹೋದರೆ. ಬಿಕಾಸ್ ನಾವು ಒಂದು 4 years ಆಯ್ತು ತೊಗೊಂಡು. ಬಟ್ ಅದಕ್ಕಿಂತ ಏನು ಮೇಯ್ನ್ ಏನಂದರೆ ಫೋಟೋಸು, ಆಮೇಲೆ ಅಲ್ಲಿ ಇದ್ದಿದ್ದು ಕಾಂಟ್ಯಾಕ್ಟ್ಸು, ನಮ್ಮಮ್ಮ ಫ್ರೆಂಡ್ ಅವ್ರದ್ದೆಲ್ಲ ಅದೆಲ್ಲ ಹೊರಟೋಯ್ತಲ್ಲ ಅಂತ ಅವರು. ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್, ಹ್ಯಾಪನ್ಸ್ ಅಲ್ವಾ. ಪಾಪ ನಮ್ಮ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರೆ, ಏನು ಹೇಳ್ತೀರ ನೀವು. ಅದಕ್ಕೆ ಇವಾಗ ಫೋನೆಲ್ಲ ಎತ್ತಿಕೊಂಡಿದ್ದೀನಿ. ಫೋನ್ ಬಾಕ್ಸೆಲ್ಲ ಎತ್ತಿಕೊಂಡು IMEI ನಂಬರೆಲ್ಲ ಬೇಕಲ್ಲ. ಸೊ ಅದಕ್ಕೆ ಒಂದು ಕಂಪ್ಲೇಂಟ್ ಕಾಪಿ ಸಿಕ್ಕಿದ ತಕ್ಷಣ IMEI ನಂಬರೆಲ್ಲ ಹೆಂಗೋ ಇದೆ, ಇನ್ವಾಯ್ಸ್ ಎಲ್ಲ ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿದ್ದೀನಿ. ಸೊ ಸಿಕ್ಬಿಡುತ್ತೆ ನಂಗೆ ಗೊತ್ತಿರೋಂಗೆ. ಅದನ್ನೆಲ್ಲ ಅಪ್ಲೋಡ್ ಮಾಡಿ ಬ್ಲಾಕ್ ಹಾಕ್ಬಿಡ್ತೀನಿ. ಹಾಕಿ ಸಿಮ್ಮೆಲ್ಲ ಸ್ವಲ್ಪ ಮಾಡಿಸ್ಕೊಂಡು ಕೊಡಬೇಕು. ನಮ್ಮ ಬಂದಮೇಲೆ ಕೇಳಿ ನೋಡೋಣ ಏನಂದ್ರು, ಹೆಂಗಿದ್ದಾರೆ ಏನು ಅಂತ. ಯಾವ ಗ್ಯಾಪಲ್ಲಿ ತೆಗೆದುಬಿಟ್ರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಪಾಪ ಹ್ಯಾಪನ್ಸ್. ಫಸ್ಟು ಟೈಮ್ ನನ್ನ ಲೈಫಲ್ಲೇ ನಮ್ಮ ಮನೆಯಲ್ಲ ಫಸ್ಟು ಟೈಮ್ ಒಂದು ಮೊಬೈಲ್ ಕಳ್ಕೊಂಡಿರೋದು. ಬಟ್ ಏನಂದರೆ ಇಟ್ಸ್ ಆನ್ ಅನದರ್ ಇದು ಅಂದ್ಕೊಳ್ಳಿ, ರೀಸನ್ ಟು ಬೈ ಅ ನ್ಯೂ ಫೋನ್. ಸೊ ಅಮ್ಮಗೊಂದು ಒಳ್ಳೆ ಫೋನ್ ಗಿಫ್ಟ್ ಮಾಡೋಣ. ಅಮ್ಮ ಒಂದು ಒಳ್ಳೆ ಫೋನ್ ಗಿಫ್ಟ್ ಮಾಡಿ, ಮತ್ತು ಆವಾಗ ಈ ಸತಿ ಸ್ವಲ್ಪ ಇನ್ನೂ ಹುಷಾರಾಗಿರ್ತಾರೆ. ಸೊ ನೋಡ್ಕೊಂಡು ಏನೋ ಮಾಡ್ಕೊಡೋಣ. ಬನ್ನಿ, ಸರಿ ಬರಲಿ, ಅಮ್ಮ ಬರಲಿ, ನೋಡೋಣ ಏನಂತಾರೆ, ಏನು ರಿಯಾಕ್ಷನ್ ನೋಡೋಣ. ಅವ್ರದ್ದು ಪಾಪ ಬೇಜಾರಾಗ್ಬಿಟ್ಟಿದ್ದಾರೆ ಗೈಸ್, ಪಾಪ ತುಂಬ. ನೋಡಿ ಗೈಸ್, ನಮ್ಮಮ್ಮ ಆಡ್ಕೊಂಬಂದವ್ರೆ. ಏಯ್ ಎಲ್ಲ ಲೆಸನ್ ಮಮ್ಮಿ ಇದು, ನೀನು ಹೇಳ್ಬೇಕು ಮಮ್ಮಿ ಹೆಂಗಾಯ್ತು ಏನಂತ. ಅಳ್ತಾವ್ರೆ ನಮ್ಮಮ್ಮ, ನೋಡಿ ಅಳ್ತಾವ್ರೆ. ಹೇಳು ಏನು ಬಸ್ ಹತ್ತೋಗ ಬ್ಯಾಗಲ್ಲಿ ಆಗ್ತೆ ಹತ್ತಿ ನೋಡೋಷ್ಟಲ್ಲಿ ಇಲ್ಲ ಕಣ, ಒಂದೇ ಸೆಕೆಂಡ್. ಹ್ಯಾಪನ್ಸ್ ಇರೋ ಕೆಲಸ. ನಮ್ಮಮ್ಮ ಫೋನ್ ಇಟ್ಕೊಂಡಿಲ್ಲನೇ ಹತ್ಕೊಂಡಿರೋರು ಎಷ್ಟೊತ್ತಿಗೆ ನಂಗೆ ಗೊತ್ತು. ಮಮ್ಮಿ ನೋಡು, ಇಟ್ಸ್ ಟೈಮ್ ಫಾರ್ ಅ ನ್ಯೂ ಫೋನ್ ಮಮ್ಮಿ, ಅಷ್ಟೇ. ಏನ್ ಬೇಕಾಗಿಲ್ಲ, ಲೈಫಲ್ಲೆಲ್ಲ ಇರುತ್ತೆ. ಖುಷಿ ಇಲ್ದಿರೋ ಜೀವನ ಎಲ್ಲ, ದುಃಖ ಇಲ್ದಿರೋ ಇದಿಲ್ಲ. ಹೊಸ ಫೋನ್ ತಗೊಳ್ಳೋಣ, ಏನಿಲ್ಲ, ಹುಷಾರಾಗಿ ನೋಡ್ಕೋಬೇಕಷ್ಟೇ. ನಾನು ಈಸ್ಕೊಡ್ತೀನಿ ಹೇಳ್ಕೊವೆಲ್ಲ. ಹೇಳು ನಮ್ಮ ವೀಸರ್ಸ್ಗೆ ಹೇಳು, ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು. ಮುಚ್ಕೊಂಡು ಸಿಗೋಣ. ಹೇಳು ಬೇಗ ನಡಿ, ಅಷ್ಟು ಸುಮ್ಮನೆ ತಲೆ ತಿನ್ಬೇಡ ನನಗೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಲೈಫ್ ಇಟ್ಸ್ ಆಲ್ ಅಬೌಟ್ ಲೈಫ್ ಅಷ್ಟೇ. ಬೇಜಾರಾಗುತ್ತೆ. ಬಟ್ ಐ ಆಲ್ರೆಡಿ ಪ್ಲ್ಯಾನ್ ಮಾಡ್ಬಿಟ್ಟಿದ್ದೀನಿ ಹೊಸ ಫೋನ್ ಕೊಡ್ಸೋಕ್ಕೆ. ಹೋಪ್ಫುಲ್ಲಿ ಆದರೆ ಇವಾಗೆ ಬುಕ್ ಮಾಡ್ತೀನಿ, ನೋಡೋಣ. ಇವತ್ತೇ ಬರೋ ಥರ ಬುಕ್ ಮಾಡ್ತೀನಿ, ನೋಡುವ. ಬಟ್ ಐ ಆಮ್ ಟ್ರೈಯಿಂಗ್, ನೋಡುವ. ಯಾವುದೋ ಒಳ್ಳೆ ಫೋನ್ ಸಿಕ್ಕಿದ್ರೆ ವಿಲ್ ಆರ್ಡರ್ ನಾವು ಓನ್ಲಿ. ಬಟ್ ಏನು ಮಾಡೋಕ್ಕಾಗುತ್ತಲ್ವಾ. ಆದಮೇಲೆ ಅದ್ರ ಬಗ್ಗೆ ಕೂತ್ಕೊಂಡು ನೋವು ತಿನ್ಕೊಂಡಿರೋ ಅಂಥದ್ದೆಲ್ಲ ಏನಾಗಿಲ್ಲ. ನನ್ನ ಫ್ರೆಂಡು ಗೈಸ್, ನಮ್ಮ ಕಸಿನ್ ಒಬ್ಬರು, ಯು ಬಿಲೀವ್ ಆರ್ ನಾಟ್, ಸ್ಯಾಮ್ಸಂಗ್ S23 ಅಲ್ಟ್ರಾ ಫುಲ್ಲು ಹೊಸದು ಹಂಗೆ ಕಳ್ದೋಯ್ತು ಗೈಸ್ ಅವರು. ಆ ಥರ ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಬೇಜಾರಾದಾಗ ಬೇಜಾರು ಮಾಡ್ಕೊಂಡು ದಿನ, ಮತ್ತೆ ನಾಳೆಯಿಂದ ಇದ್ದಿದ್ದೆ ಲೈಫು, ಹೋಗ್ತಾ ಇರಬೇಕಷ್ಟೇ ಏನೋ ಮಾಡ್ಕೊಂಡು. ಎತ್ತಿರೋನು ಅಟ್ಲೀಸ್ಟ್ 2 ಟೈಮ್ ಊಟ ತಿಂದೆ, ಅದನ್ನ ಮಾರೋಣ, ಸಿಕ್ಕಣ ಅದರಿಂದ ಏನಾನ ಮಿಸ್ಯೂಸ್ ಮಾಡ್ಕೊಂಡಿದ್ದೆ ಗೈಸ್. ಅಮ್ಮಗೆ ಫೋನ್ ಬುಕ್ ಮಾಡಾಯಿತು. ನೋಡಪ್ಪ
ಬನ್ನಿ ಬನ್ನಿ ಹೊರಗಡೆ ಬನ್ನಿ ನಾವು ಬನ್ನಿ ಓಡೆ ಪರವಾಗಿಲ್ಲ ಬನ್ನಿ ಬೆಕ್ಕಿದ್ರೆ ಈಚೆ ಹೊಡಬಿಡ್ತದೆ ಅಂತ ಭಯ ಅದಕ್ಕೆ. ಗಾಯ್ಸ್ ನಮ್ಮಮ್ಮ ನೋಡಿ ಗಾಯ್ಸ್ ಹೊಸ ಫೋನ್ ಬಂತು ಕೋ C71 ಯಾವ್ದಿದು ಗಾಡಿ ತರೋದಾ ನೋಡಿ ನಮ್ಮ ಹೊಸ ಫೋನ್. ಸೊ ಒಂದು ಸ್ವಲ್ಪ ಮೀಟಿಂಗ್ ಇದೆ, ಬರ್ತೀನಿ ರೀ ಮುಗಿಸ್ಕೊಂಡು. ನಮ್ಮಮ್ಮಗೆ ಫಿಂಗರ್ ಪ್ರಿಂಟ್ ಫೋನ್ ಬೇರೆ ಗಾಯ್ಸ್, ಬಟ್ ಓಲ್ಡ್ ಫೋನಲ್ಲೂ ಫಿಂಗರ್ ಪ್ರಿಂಟ್ ಇತ್ತು. ಹೆಂಗಿದೆ ಮಮ್ಮಿ? ಹೆಂಗಿದೆ? ಚೆನ್ನಾಗಿದೆ. ಫೋನ್ ಹೋಗಿದೆ ನೋಡಿ ಗಾಯ್ಸ್, ಫುಲ್ ಖುಷಿಯಾಗಿ ಫೋನ್ ಯೂಸ್ ಮಾಡ್ಕೊಂಡವ್ರೆ. ನಮ್ಮಮ್ಮನೇ ಏನೋ ಸೀನ್ ಮಾಡಿದ್ದಾರೆ ಅನಿಸ್ತಾ ಇದೆ. ಹಳೆ ಫೋನ್ ಕಳ್ದ ಕೂಡ ಹೊಸ ಫೋನ್ ಬರೋದಾರ. ನನಗೇನು ಆ ಥರ ಆಸೆ ಇಲ್ಲಮ್ಮ. ಅದೇ ಇನ್ನು 10 ವರ್ಷ 5 ವರ್ಷ ಅದನ್ನೇ ಇಟ್ಕೊಬಿಡ್ತಿದ್ದೆ ನಾನು. ಬಟ್ ಶಿ ಈಸ್ ಎಕ್ಸೈಟೆಡ್ ಟು ಯೂಸ್ ನ್ಯೂ ಫೋನ್ ಗೈಸ್. ಎಂಜಾಯ್ ಮಾಡಿ ಮಮ್ಮಿ. ಹೆಂಗಿದೆ ಫೋನು? ಚೆನ್ನಾಗಿದೆ. ಕಳ್ಕೊಂಡಿರೋ ಎಕ್ಸ್ಪೀರಿಯನ್ಸ್ ಹೇಳು. ಹೌದು, ಕಳ್ಕೊಂಡ್ರೆ ಬೇಜಾರಾಗಲ್ವಾ? ನಗ್ತಾ ಇದೆಯಾ ಮತ್ತೆ? ಇನ್ನೇನು ಮಾಡೋದು, ಕಳೆಕಾಲ. ಇದೊಂದು ವರ್ಷ ಖರ್ಚು. ಅನ್ಎಕ್ಸ್ಪೆಕ್ಟೆಡ್ ಇದ್ದಿರುತ್ತೆ ಮಮ್ಮಿ ಲೈಫಲ್ಲಿ, ಅದನ್ನೆಲ್ಲ ನೋಡ್ಕೊಂಡು ಮುಂದಕ್ಕೆ ಹೋಗೋದೇ ಅಲ್ವಾ? ಅದೇ ರೆಡಿ ಮಾಡ್ತಿದ್ದೀನಿ. ಏ ನಿನ್ ಮಗ ಹುಲಿ ಅಲ್ವಾ ಗೈಸ್? ನಮ್ಮ ಹೊಸ ಫೋನ್ ಬುಕ್ ಮಾಡಿದೆ ಗೈಸ್, ಬಂದಿದೆ. ಎಲ್ಲೂ ಮಮ್ಮಿ ಅದು? ಹೇಳಿ ಫೋನು ನೋಡ್ದ ರೆಡಿ ನೋಡಿ ಗೈಸ್, ನಮ್ಮಮ್ಮ ಹೊಸ ಫೋನ್ ಬಂತು. ಇದು ಪೋಕೋ C1 ಸ್ಟೇಷನಲ್ಲಿ ಚೆನ್ನಾಗಿದೆ ಫೋನ್. ಆನೇ ಆಗಿಲ್ಲ ಇನ್ನ ಇದು. ಪೋಕೋ. ಸೊ ನಾಳೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ಸೊ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀರಿ. ಸೊ ಏನಿದೆ, ಸೊ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀರಿ. ಸೊ ಇನ್ನೇನಿದ್ರು ನಾಳೆ ಒಳಗಡೆ ಬ್ಲಾಕ್ ಆಗುತ್ತೆ ಅಂತ ಹೇಳಿದ್ದಾರೆ ಸ್ಟೇಷನಲ್ಲಿ. ಸೊ ನಾಳೆ ಹೋಗ್ಬಿಟ್ಟು ಫಸ್ಟು ಫೋನ್ ನಂಬರೆಲ್ಲ ಬ್ಲಾಕ್ ಮಾಡಿಸಿ, ಅಕೌಂಟ್ ಇವಾಗ ಬ್ಲಾಕ್ ಮಾಡಿಸ್ತೀನಿ. ಫೋನ್ಪೇ ಗೂಗಲ್ ಪೇ ಎಲ್ಲ ಇದೆಯಲ್ಲ ಮಾಡಿಸಿ, ನಮ್ಮ ಅಮ್ಮಗಳ ಹೊಸ ಸೇಮ್ ನಂಬರಲ್ಲಿ ಕೊಡಿಸ್ಬಿಟ್ಟು ಫೋನ್ ಕೊಟ್ಬಿಡೋದು. ಹೇಳಿ ನಿಮ್ಮ ಹೆಂಡತಿ ಫೋನ್ ಕಳ್ಕೊಂಡವ್ರು ಏನಂತೀಯ? ಹೋಗ್ಲಿ ಬಿಡು. ನಮ್ಮಮ್ಮ ನಮ್ಮ ಅಪ್ಪ ಹೇಳೋರು ಹುಷಾರಿ ಫೋನ್ ಬಿದ್ದೋಗುತ್ತೆ ಕಳ್ಕೊತೀರ, ನಮ್ಮಮ್ಮನೇ ಕಳ್ಕೊಬಿಟ್ರು. ನೀ ಹೇಳು ಮಮ್ಮಿ ನಿನ್ನ ಅಭಿಪ್ರಾಯ. ಈ ಥರ ಮಾಡ್ತಾರಲ್ಲ ಅವ್ರಿಗೆಲ್ಲ ಏನನ್ನಕ್ಕೆ ಇಷ್ಟಪಡ್ತೀಯ? ಕಮ್ಮಿ ಮಾಡು ಮಮ್ಮಿ. ವಿಡಿಯೋ ಮಾಡುವಾಗ ನಾನು ಅಲ್ಲಿ ಹೋದ್ರೂ ಇಲ್ಲಿಂದ ಕೇಳಿಸುತ್ತೆ ಮಮ್ಮಿ ಅಲ್ಲಿವರೆಗೂ. ಹೇಳು, ಇಲ್ಲಿ ನೋಡ್ಕೊಂಡು ಹೇಳು. ಏನು ಹೇಳಬೇಕು ಹೇಳು. ಅಲ್ಲ ಬರೀ ಲೇಡೀಸ್ ಕಣೋ ಇದ್ದಿದ್ದು. ಬಸ್ ಹತ್ತವಾಗ ಬೀಳ್ಸ್ಬಿಡ್ತೀನಿ ಅಂತ ಪರ್ಸಲ್ ಹಾಕೊಂಡಿದ್ದೀನಿ. ಹತ್ತಿದ ತಕ್ಷಣ ಡ್ಯಾಡಿಗೆ ಮಾಡೋಣ ಅಂತೆಗೆ ನೋಡ್ತಾ ಇದ್ದೀನಿ. ಹತ್ತಿದ ತಕ್ಷಣನೇ ಸೆಕೆಂಡಲ್ಲೇ ಕಾಣ್ತಾ ಇಲ್ಲ, ಹೋಯ್ತು. ಏನಪ್ಪ ಇದು ವೆಯ್ಟ್ ಇಲ್ವಲ್ಲ ಬ್ಯಾಗು, ಹುಡ್ತಾ ಇದೆ. ಹತ್ತವಾಗ್ಲೇ ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ. ಸರ್ ಗೈಸ್ ಇವೇನು ಅನ್ಕೊಂಬಿಟ್ಟವ್ರು ಗೊತ್ತಾ, ಯಾವಾಗಲೂ ಹುಡುಗರೇ ಕಳ್ರು ಅನ್ಕೊಂಬಿಟ್ಟವ್ರೆ. ಬರೀ ಹುಡುಗಿರೇ ಇದ್ರಲ್ಲಿ ಹೆಂಗ್ ಕದೀತಾರೆ ಅಂತ ಕೇಳ್ತಾವ್ರೆ. ಹುಡುಗಿರೇ ಕಳ್ರು ಜಾಸ್ತಿ ಇವಾಗ. ಯಾಕಂದ್ರೆ ಏನಕ್ಕಂದ್ರೆ ಹುಡುಗಿರ್ ಕರ್ಕೊಂಡೋಗ್ಬಿಟ್ಟು ಚೆಕ್ ಮಾಡಿಸ್ಬೇಕಂದ್ರೂ ಇಷ್ಟು ರೂಲ್ಸ್ ಇದೆ ಆಯ್ತಾ. ರ್ಯಾಂಡಮ್ ಆಗಿ ಹೋಗ್ಬಿಟ್ಟಾರೆ ಜೋಬ್ ಹುಡ್ಕೋದು ಇದೆಲ್ಲ ಮಾಡಲ್ಲ. ಬಟ್ ಹುಡುಗರ್ಗೆ ಹಂಗಲ್ಲ, ಅದೇ ಇರೋದು ಫ್ಯಾಕ್ಟ್. ಅಲ್ಲ ತಕ್ಷಣ ಸರಿ ಅಂದ್ಬಿಟ್ಟು ಅವಾಗಲೇ ಸೆಕೆಂಡ್ ಪಕ್ಕದಲ್ಲಿ ಒಂದು ಹುಡುಗಿ ತಿಳ್ಕೊಂಡು ನನ್ನ ಡ್ಯಾಡಿ ನಂಬರ್ಗೆ ಬಂದಿದ್ದು ಗೊತ್ತಾಗಲ್ಲ. ಅವಾಗ ನಿನ್ನ ನಂಬರ್ಗೆ ಮಾಡಿಸಿದ್ದು ನಾನು. ಹತ್ತಿದ ತಕ್ಷಣ ಇನ್ನೊಂದು ಏನು ಗೊತ್ತಾಗಿರೋದು, ನಾನು ಫೋನ್ ಮಾಡಿದೆ ಎಲ್ಲಿದ್ಯಾ ಇನ್ನೂ ಬಂದಿಲ್ವಲ್ಲ ಅಂತ. ನಮ್ಮಮ್ಮ ನೋಡಿದ್ರೆ OT ಮಾಡ್ಕೊಂಡು ಬಂದವ್ರೆ. ಸೊ ಅದರಿಂದ ಬಸ್ಸಲ್ಲಿ ಬಂದ್ರು ಅವರು. ನನ್ನ ಹತ್ರ ಮಾತಾಡ್ಬಿಟ್ಟು ಫೋನ್ ಇದರಲ್ಲಿ ಇಕ್ಕಿರೋದ್ರಿಂದನೇ ಅವಾಗೆ ಹಿಡ್ಕೊಂಡ್ ಬಂದೆ. BL ಸರ್ಕಲಲ್ಲಿ ಬಸ್ ಬಂತು, ಹತ್ಬೇಕು ಅಂತ ಹಾಕ್ಬಿಟ್ಟು ಜಿಪ್ ಹಾಕಿದೆ. ಜಿಪ್ ಓಪನ್ ಮಾಡಿ ಎತ್ಕೊಂಡು ಹೋಗಿದ್ದಾರೆ ಗೈಸ್. ಅದು ಸುಮ್ಮನೆ ಹಿಂಗಂದ್ರೆ ಬರುತ್ತೆ. ನಾನು ಅತ್ತಿಗೆ ನಾನು ಜಿಪ್ ಹಾಕಿದ್ನಲ್ಲ, ಜಿಪ್ ಹೆಂಗೆ ಅಂತ ಅವಾಗಲೇ ಸಡನ್ ಆಗಿ ಇದಾಯ್ತು.
ಓಪನ್ ಮಾಡಿದ್ದು ಫುಲ್ ಕ್ಲೋಸ್ ಮಾಡಿದ್ದಾನೆ. ಹೆಂಗೆ ಓಪನ್ ಆಗಿದೆ ಅಂತ ಹುಡುಕ್ತೀನಿ, ಕೈ ಹಾಕಿ ಎಲ್ಲೈತೆ ಫೋನ್ ಇಲ್ಲ. ಅವಾಗಲೇ ಅಷ್ಟೇ ನಿನಗೆ ಫೋನ್ ಮಾಡಿದ್ದು, ಫೋನ್ ಮಾಡು ಅಂತ. ಕೆಳಗಡೆ ಏನಾರ ಬಿದ್ದೈತೇನೋ ಅನ್ನೋ ಥರ ನಾನು ನೀನು ನಮ್ಮಮ್ಮ ಬೇರೆ ಫೋನ್ ಮಾಡ್ಬಿಟ್ಟು ನನ್ನ ಫೋನಿಗೆ ಫೋನ್ ಮಾಡೋ ಯಾಕೋ ಕಾಣಿಸ್ತಾ ಇಲ್ಲ ಅಂದಾಗಲೇ ಗೊತ್ತಾಗ್ಬಿಡ್ತು ಕಳ್ದೋಯ್ತಿದ್ದು ಫೋನು ಹೋಯ್ತು ಅಂತ. ಅದಾದ್ಮೇಲೆ ಸ್ವಿಚ್ ಆಫ್ ಆಗಿದ್ದು, ಸ್ವಿಚ್ ಆಫ್ ಆದಮೇಲೆ ನೋಡ್ರೆ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತಲ್ಲ, ಇನ್ನು ಸಿಗಲ್ಲ ಅಂತ ಗೊತ್ತಾಗ್ಬಿಡ್ತು. ಬಿಡಿ, ಅದು ಇವಾಗ ನಾನು ಏನೋ ಸೆಕೆಂಡ್ಸಿಗೆ ಮಾರಿದ್ರೂ 1,000 ಏನೋ ಹೋಗಿದೆ. ಯಾಕಂದರೆ ನಾವು ಈಸ್ಕೊಂಡು ಒಂದು 4 years ಆಗೋಯ್ತು. ಅವಾಗೇ ಒಂದು 10,000 ಏನೋ ಕೊಟ್ಟಿದ್ದೆ. ಅದು ರೀಸೆಂಟಾಗಿ ಸೇಮ್ ಮೊಬೈಲ್ ನಮ್ಮ ಅಪ್ಪ ಕೊಡಿಸಿದ್ದೆ ಅವಾಗ. ಸೊ ಅದನ್ನು ಎಕ್ಸ್ಚೇಂಜ್ ಮಾಡಿ ಅಪ್ಪ ಹೊಸ ಫೋನ್ ಇಸ್ಕೊಟ್ಟಾಗ 2,000 ರೂಪಾಯಿ ಅಂದರು, 1,500 ಹೋಯ್ತು ಎಕ್ಸ್ಚೇಂಜ್ಗೆ. ಸೊ ಅದ್ರ ವ್ಯಾಲ್ಯೂ ಅಷ್ಟೇ ಅಂದ್ಕೊಡಿ. ಏನು ಫೋನ್ ಹೆಂಗಿದ್ರು ಬ್ಲಾಕ್ ಮಾಡಿಸ್ತಾ ಇದ್ದೀನಿ. ಇನ್ನೇನು ಪಾರ್ಟ್ಸ್ ಎಲ್ಲ ಬಿಸ್ಕೊಂಡು ಮಾಡ್ಕೊತಾರೆ ಅಷ್ಟೇ. ಅಲ್ಲ, ಎಂಥ ಜನ ಏನು ಸಿಕ್ಕುತ್ತೆ ಅವ್ರಿಗೆ. ಮಮ್ಮಿ 1,000 ರೂಪಾಯಿ ಎತ್ಕೊಂಡು ಎಷ್ಟು ದಿನ ಇದು ಮಾಡ್ತಾರೆ. ಹೌದು, 1,000 ರೂಪಾಯಿ ಅಲ್ಲ ಮಮ್ಮಿ. ಫಾರ್ ಎಕ್ಸಾಂಪಲ್ ಕೇಳಿಸ್ಕೊ, ಹೆಂಗೆ ಗೊತ್ತಾ ಇದೆಲ್ಲ ಸೆಕೆಂಡ್ರಿ ಮಾರ್ಕೆಟ್ಗೆ ಹೋಗ್ಬಿಡುತ್ತೆ ಅಂತ ಗೊತ್ತಾ. ಅವಾಗನ್ನೇ ನೀನು ಅದೇ ಥರ ಯಾರೋ ಅದೇ ಫೋನಿಗೆ ಬಂದ್ಬಿಟ್ಟು ಏನೋ ಒಂದು ಪಾರ್ಟ್ ಹಾಕ್ಸಬೇಕು ಅಂದಾಗ ಆಪ್ಷನ್ಸ್ 2 ಇರುತ್ತೆ. 500 ರೂಪಾಯಿ ಒರಿಜಿನಲ್ಲು, ಇದು ಸೆಕೆಂಡ್ಸ್ ಬೇಕಂದ್ರೆ 200-250 ರೂಪಾಯಿ ಸಿಗುತ್ತೆ ಅಂತ. ಆ ಥರದಲ್ಲಿ ನೀನು ಫೋನ್ ಎತ್ಬಿಟ್ಟು ಆ ಪಾರ್ಟ್ ಅಲ್ಲಿಗೆ ಹಾಕ್ತಾರೆ. ಹಂಗಂಗೆ ಅದೆಲ್ಲ ಕಳ್ಕೊಂಡವ್ರು ಎಷ್ಟು ನೋವು ತಿಂತಾರೆ, ಅವ್ರ ಖುಷಿ ಅಲ್ವಾ. ನಮ್ಮಮ್ಮಗೆ ಬೇಜಾರಾಗಿದ್ರೆ ನನಗೆ ನಗು ಬರ್ತಾ ಇದೆ ಗೈಸ್. ಇಲ್ಲಿ ನೋಡಿ, ಎಲ್ಲ ಹೊಸ ಖರ್ಚು ಎಂಡ್ ಆಫ್ ದಿ ಡೇ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್, ಎಲ್ಲದ್ರಿಂದನೂ ಒಂದು ಕಲಿತೀರಲ್ವಾ. ಸೊ ಇನ್ನೊಂದಿನ 50,000 ಫೋನ್ ಮುಂದೆ ಇಟ್ಕೊಂಡು ಹತ್ತೋಳು ಯಾಮಾರ್ಬಿಟ್ಟು, ಇನ್ನೊಂದಿನ 50,000 ಫೋನ್ ಕಳ್ಕೊಂಡಿದ್ರೆ ಇನ್ನೂ ಜಾಸ್ತಿ ಬೇಜಾರಾಗಿರೋದು ಅಲ್ವಾ. ಸೊ ಕಮ್ಮಿಲಿ ಹೋಯ್ತು. ಅದಾದ್ಮೇಲೆ ಒಂದು ಹೊಸ ಇದು ಕಲ್ತರು. ಸೊ ಇವಾಗ ಹೊಸ ಫೋನ್ ಕೊಡ್ಸಿರೋದು ಏನು ಕೊಡ್ಸಿದ್ದೀನಿ ಅದನ್ನು ಇನ್ನೂ ಹುಷಾರಾಗಿ ಎಸ್ಕೊಂಡು ಓಡಾಡ್ತಾರೆ ಅಷ್ಟೇ. ಯಾವಾಗ ಬ್ಯಾಗು ಕೈಯಲ್ಲಿ ಇಟ್ಕೊಂಡೆ ಮುಂದೆ ಕತ್ತಿದ್ದೆ, ಅದು ಹೆಂಗೆ ಯಾಮಾರ್ಬಿಟ್ನೋ ಗೊತ್ತಾಗ್ತಿಲ್ಲ. ಅದು ಹೋಗ್ಬೇಕಂತ ಇವತ್ತಿತ್ತು, ಹೋಯ್ತು ಅಷ್ಟೇ. ಹಾಕಿದ್ದೀನಿ, ಅದು ಹೆಂಗೆ ಓಪನ್ ಮಾಡಿ ಎತ್ಕೊಂಡು ಅಷ್ಟು ಸೆಕೆಂಡ್. ಅಮ್ಮ ಎಂಥ ಕಥೆ. ನೀನು ಬಸತ್ತೋ ಇದ್ರಲ್ಲಿ ಇರ್ತೀಯ ಮಮ್ಮಿ, ನಿನ್ಗೆಲ್ಲ ಹೆಂಗೆ ಗೊತ್ತಾಗುತ್ತಾ. ಯಾವಾಗ ಹಿಂಗೆ ಇಟ್ಕೊಂಡು ಹಿಂಗೆ ಹತ್ತೋದು, ಅದು ಸೈಡ್ ಇಲ್ಲಿ ಹಿಂಗೆ ಇಟ್ಕೊಂಡಿಂದ ಏನೋ ತಗೋತಿಲ್ಲ. ಇಲ್ಲಿ ಓಪನ್ ಮಾಡಿದ್ದಾರೆ, ಹಿಂದಕ್ಕೆ ಎತ್ತಿದ್ದಾರೆ, ಮುಂದಕ್ಕೆ ಹಾಕೊಂತ ಇದ್ದಿದ್ದೆ. ಅವ್ರ ಬಸ್ಸು ಹತ್ತಿರಲ್ಲ, ಇಳ್ದು ಹಂಗೆ ಹೋಗಿರ್ತಾರೆ, ಫುಲ್ಲು ಫೋನ್ ಎತ್ಕೊಂಡು ಹಂಗೆ ಹೋಗ್ಬಿಟ್ಟಿರ್ತಾರೆ. ಹೌದೌದು, ಬಸ್ಸು ಹತ್ತಿರಲ್ಲ. ಬಸ್ ಹತ್ತಿಲ್ಲ, ಹತ್ತಿದ್ದು 2-3 ಅಷ್ಟೇ ಹತ್ತಿದ್ದು. ಅಷ್ಟು ಜನ ಇದ್ರು. ಹೆಂಗೆ ಇನ್ನೊಂದು ಬಸ್ ಬಂತು ಖಾಲಿ ಬಸ್ಸು ಅಂದ್ಬಿಟ್ಟು ಓಡೋದ್ರು. ಆವಾಗ ಎತ್ಕೊಂಡು ಓಡೋಗಿರ್ಬೇಕು ಮೋಸ್ಟ್ಲಿ. ಇದರಲ್ಲೆಲ್ಲ ನಿಂತಿದ್ರಲ್ಲ, ಆವಾಗಲೇ ಎತ್ಬಿಟ್ಟಂಗಿದ್ದಾರೆ. ಒಂದೇ ಸೆಕೆಂಡ್ಗೆ 2-3 1 ನಿಮಿಷನೂ ಆಗಿಲ್ಲ. ಮತ್ತೆ ಖುಷಿಯಾಗಿದ್ಯಾ? ಏನು ಮಾಡೋದು, ಹೊಸ ಫೋನ್ ಬಂತು ಅಂತ ಖುಷಿ ತಾನೆ. ನಾನು ಹೊಸದಕ್ಕೆ ನಿಜ ಆಸೆ ಪಟ್ಟಿಲ್ಲವ. ನನಗೇನು ಬೇಕು, ಲೈಫ್ ಅಷ್ಟೇ ಮಮ್ಮಿ. ಸುಮ್ಮನೆ ಫೋನ್ ಮಾಡಕ್ಕೆ ಬೇಕು, ಇನ್ನೇನು ನೋಡ್ತೀನಿ ನಾನು ಅದರಲ್ಲಿ. ಕೆಲ್ಸಕ್ಕೆ ಹೋಗೋದ್ರಿಂದ ಮನೇಲಿದ್ರೆ ಅದು ಬೇಡ ನನಗೆ. ಬಂದೆ ಬಿಡಿ, ಹೋಗಿದ್ದು ಹೋಯ್ತು ಮಾತಾಡ್ಬೇಕು ಅಲ್ವಾ. ಹೋಗಿದ್ದು ಹೋಯ್ತು, ಮತ್ತೆ ಬರಲ್ಲ. ಹೊಸದು ಇಸ್ಕೊಂಡು ಹೊಸ ಜರ್ನಿ ಸ್ಟಾರ್ಟ್ ಮಾಡಲ್ಲ ಅಷ್ಟೇ, ಯಾವುದ್ರನ್ನ ಆಗಲಿ ಅದು. ಹಂಗನ್ಬಿಟ್ಟು ನೋವಾಗುತ್ತೆ ಗೈಸ್. ನಾನೇ ಕಳ್ಕೊಂಡಿರೋ, ನಾನೇ ಬೇಜಾರಾಗಿ ಇರ್ತಾಯಿದ್ದೆ. ಬಿಕಾಸ್ ನಾನು ಹೋಟ್ಲು ಮಾಡೋವಾಗ ನಾನು ಜೋಬಿಂದ ಒಂದು 2,500 ಕ್ಯಾಶೇ ಕಳ್ಕೊಬಿಟ್ಟಿದ್ದೆ. ಅವಾಗೂ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟು ಹತ್ಕೊಂಡೇ ಬಿಟ್ಟಿದ್ದೆ ಅನ್ಕೊಳ್ಳಿ. ಅದೆಲ್ಲ ಆಗುತ್ತೆ ಒಂದು ಸ್ವಲ್ಪ ದಿನ, ನಾವು ನಾರ್ಮಲ್ ಆಗ್ಬಿಡ್ತೀರ. ಆಮೇಲೆ ಈ ನಡುವೆ ಹೋಗೋದೇ ಆಯ್ತು, ನನಗೆ ಬರೋದಂತೂ ಯಾವುದೇ ಇಲ್ಲ ಗೈಸ್. ಹಂಗಾಗ್ಬಿಟ್ಟೈತೆ ನನಗಂತೂ, ಅಲ್ಲ ಮಮ್ಮಿ. ಬಟ್ ಓಕೆ, ಯಾರಿಗೂ ಮೋಸ ಮಾಡಿಲ್ಲ. ಹೋಗ್ಲಿ ಬಿಡು, ತಿನ್ಕೊಂತಾರೆ ಒಂದು 4 ದಿನ. ಅವ್ರಿಗೇನು ಮಿಕ್ಕುತ್ತೆ, ಅದನ್ನ ಎತ್ಕೊಂಡು ಖುಷಿ ಪಡ್ತಾರೆ, ಎಷ್ಟು ದಿನ ಪಡ್ತಾರೆ ಅಲ್ವಾ. ಅಷ್ಟೇ. ಸರಿ ಇರು ನೋಡಿ, ನಮ್ಮ ಅಮ್ಮ ಏನೋ ಹೇಳಕ್ ಬರ್ತಾವ್ರೆ ಗೈಸ್. ಕೇಳಿಸ್ಕೊಳ್ಳಿ. ಯಾರು ಕದ್ದವರು ಎಷ್ಟು ದಿನ ಖುಷಿ ಪಡ್ತಾರೆ ಅಲ್ವಾ. ಅವ್ರಿಗೆ ಬೇಜಾರಾಗುತ್ತೆ ಅನ್ನೋದು ಕದ್ದವ್ರಿಗೆ ಅರ್ಥ ಮಾಡ್ಕೋಬೇಕಷ್ಟೆ. ಅದರಿಂದ ಅವ್ರು 2 ದಿನ ಖುಷಿಯಾಗಿರ್ಬೋದು. ಕಳ್ಕೊಂಡವ್ರು ಎಷ್ಟು ಬೇಜಾರು ಮಾಡ್ಕೋತಾರೆ. ಅದರಲ್ಲಿ ಏನಿರುತ್ತೆ, ಏನಿಲ್ಲ ಅಷ್ಟೇ. ಇನ್ನೊಂದು, ಅವ್ರ ಮನೇಲಿ ಏನು ಕಷ್ಟ ಇದೆಯೋ, ಕಷ್ಟ ಅವಂಗ ಆ ಪರಿಸ್ಥಿತಿ ಬರೋದಕ್ಕೆ ಏನು ಕಾರಣ ಕಷ್ಟ ಬಿತ್ತು. ಅವರು ಅಲ್ಲ, ಹುಡುಗಿರು ಮೀನು ಆಂಟಿರೂ ಇರಲಿಲ್ಲ ಅಲ್ಲಿ. ಯಾವ ಹುಡುಗಿ ಎತ್ಕೊಂಡು ಓಡೋದ್ಲ ಏನು. ಯಾವ್ದೋ ಹುಡುಗಿಗೆ ಅಪ್ಪ ಅಮ್ಮ ಕಾಸು ಕೊಟ್ಟಿರಲ್ಲ ಟ್ರಿಪ್ ಹೋಗಿ ತಿನ್ನಕ್ಕೆ, ನಂಗೆ ಬ್ಯಾಗಲ್ಲಿ ತೆಪ್ಪಿಟ್ಟವ್ರೆ. ಹೆಂಗಸರು ಕಳ್ರ, ಅಯ್ಯಪ್ಪ ನನಗೆ ಮುಂದಡೆ ಇನ್ಯಾರೂ ಇರಲಿಲ್ಲ. ಶುಗಿರೆ ಆಂಟಿರು, ಆಲ್ಮೋಸ್ಟ್ ಆಂಟಿನೂ ಯಾರೂ ಇರಲಿಲ್ಲ. ವಯಸ್ಸು ಹುಡುಗಿರ ಅನ್ಕೊತೀನಿ. ಮುಂದೆನೇ ನಿಂತಿದ್ವಿ, ಅಷ್ಟು ಹಂಗೆ ಮಾಡಿದ್ರು.
ಇವತ್ತೊಂದು ಗೊತ್ತಾಯ್ತು ಹೆಣ್ಮಕ್ಳು ಫೋನ್ ಕಳ್ರಿದ್ದಾರೆ ಅಂತ. ಯಪ್ಪ ರಾಮ. ಏನು ಮಾಡೋಕ್ಕಾಗಲ್ಲ ಬಿಡಿ. ಹೊಸ ಫೋನ್ ಸಿಕ್ತು, ಹುಷಾರಾಗಿ ನೋಡ್ಕೊ, ಜೋಪಾನಾಗಿ ನೋಡ್ಕೊ ಅಷ್ಟೇ ಫೋನ್ ನನಗೇನು ಬಿಡಿ. ಇನ್ನ 4-5 ವರ್ಷ ಅದೇ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಪಕ್ಕ ಇಟ್ಕೊಂಡಿರೋ, ಯಾಕಂದ್ರೆ ಫೋನೇ ಯೂಸ್ ಮಾಡಲ್ಲ, ಬರೀ ಫೋನ್ ಮಾತಾಡೋಕೆ ಮಾಡ್ತಾರೆ ಅಷ್ಟೇ ಇವರು. ಒಂದ್ಸರಿ ಚಾರ್ಜಿಂಗ್ ಹಾಕಿದ್ರೆ 1 ವಾರ ಬರುತ್ತೆ ನನಗೆ. ಒಂದ್ಸತಿ ಒಂದಿನ ಚಾರ್ಜ್ ಹಾಕಿದ್ರೆ 1 ವಾರವರೆಗೂ ಚಾರ್ಜ್ ಹಾಕಲ್ಲ ಗೈಸ್. ನಮ್ಮ ಅಮ್ಮ ಅಷ್ಟು ಕಮ್ಮಿ ಯೂಸ್ ಮಾಡೋದು ಫೋನು. ಮನೇಲಿ ಹೇಳ್ತಾ ಇರುತ್ತೆ. ಸರಿ ಗೈಸ್, ಸೊ ಮಾರಲ್ ಆಫ್ ದಿ ಸ್ಟೋರಿ, ಕಳ್ಕೊಂಡ್ರ ಬಗ್ಗೆ ಜಾಸ್ತಿ ಯೋಚಿಸ್ಬಾರ್ದು. ಲೈಫಲ್ಲಿ ಎಲ್ಲ ಕಳ್ಕೊತೀರ ಒಂದಿನ, ಒಂದಿಲ್ಲ ಇನ್ನೊಂದು ಕಳ್ಕೊತೀರಲ್ವ. ಅದನ್ನು ಬಿಟ್ಟು ಮುಂದೆ ಏನಾಗುತ್ತೆ ನೋಡ್ತಾ ಏನು ಖುಷಿ ಹೆಂಗೆ ಕಾಣ್ಬೋದು ಅಂತ ಅಷ್ಟೇ ನೋಡ್ಕೊಂಡು ಹೋಗ್ಬೇಕಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ. ಆಗಿದ್ದನ್ನ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನಾಳೆನೂ ಬೇಜಾರಾಗಿ ಇರ್ತೀರಿ, ಇನ್ನು ವಾರ ಆದರೂ ಬೇಜಾರಾಗಿ ಇರ್ತೀರಿ. ಹೋಯ್ತಂದರೆ ಹೋಯ್ತು, ನಮ್ದಲ್ಲ ಅಂದಮೇಲೆ ಅದು ಹೋಯ್ತು ಅಷ್ಟೇ. ಏನಂತೀಯ ಅಲ್ವಾ? ನಮ್ದಲ್ಲ ಅಂದಮೇಲೆ ಹೋಯ್ತದು. ನಮ್ಮದು ಅಂತ ಇದ್ದರೆ ನಮ್ಗೆ ಯಾವತ್ತಿದ್ರೂ ಸಿಕ್ಕೇ ಸಿಗುತ್ತೆ, ನಮ್ಮ ಹತ್ರ ಇರುತ್ತೆ ಅಷ್ಟೇ. ಸೊ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತು ವಿಡಿಯೋ ಮಾಡೋ ಪ್ಲ್ಯಾನೇ ಇದ್ದೀರ, ನಮ್ಮ ಅಮ್ಮ ನನಗೆ ಕಂಟೆಂಟ್ ಕೊಟ್ಬಿಟ್ರು. ಫೋನ್ ಕಳ್ಕೊಂಡು ನಮ್ಮ ಅಮ್ಮನೇ ನಂಗೆ ಕಂಟೆಂಟ್ ಕೊಟ್ಬಿಟ್ರು ನಿಜ. ಸೊ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ ಗೈಸ್, ಟೇಕ್ ಕೇರ್. ಸೊ ನಿಮ್ಮನೇಲೂ ಈ ಥರ ಏನೋ ಕಳ್ಕೊಂಡ್ರೆ ಬೈಯಕ್ಕೆ ಹೋಗಬೇಡಿ, ಏನು ಮಾಡಬೇಡಿ. ಏನಿದೆ ಅದು ಮುಂದೆ ಇನ್ನೂ ಖುಷಿ ಪಡ್ಸೋಕೆ ನೋಡಿ ಅಷ್ಟೇ. ನನಗೆ ಇವತ್ತು ಪ್ಲ್ಯಾನ್ ಇದ್ದಿಲ್ಲ, ನಮ್ಮ ಅಮ್ಮಗೆ ನಾಳೆ ಯಾವಾಗ ಕೊಡ್ಸೋಣ ಅಂದ್ಕೊಂಡೆ. ಬಟ್ ಇವತ್ತು ಹೊಸ ಫೋನ್ ಕೊಡ್ಸಿದ ತಕ್ಷಣ ಸ್ವಲ್ಪ ಖುಷಿ ಆಗ್ತಾರೆ ಅನಿಸ್ತು. ಹಂಗೆ ಟಕ್ ಅಂತ ಹೆಂಗೋ ಆರ್ಡ್ರ್ ಮಾಡಿ ಹೆಂಗೋ ಆಯಿತು. ಸೊ ಅಂಟಿಲ್ ದೆನ್ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಚೆನ್ನಾಗಿರಿ, ಹ್ಯಾಪಿಯಾಗಿರಿ. ಅಂದ್ಕೊಂಡಿದ್ದೆಲ್ಲ ಆಗಲಿ ನಿಮ್ಮದು ನಮ್ಮದು ಎಲ್ಲರದು. ಸೊ ಹೆಲ್ದಿಯಾಗಿರಿ, ನೋಡಿದ್ರೆ ಇಟ್ಕೊಂಡು 4 ಹಾಕ್ರಿ. ಹೆಲ್ದಿಯಾಗಿರಿ, ಅಷ್ಟೇ. ಈಟ್ ಹೆಲ್ದಿ, ಸ್ಟೇ ಹೆಲ್ದಿ, ನಗ್ತಾ ಇರಿ ಗೈಸ್ ಅಷ್ಟೇ. ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಗೈಸ್. ಅಂಟಿಲ್ ದೆನ್ ಸಿ ಯು ಗೈಸ್, ಟೇಕ್ ಕೇರ್, ಬಾಯ್ ಗೈಸ್, ಬಾಯ್.